ನೆಕ್ಸ್ಟ್ ಕಂಟಿನ್ಯೂ ಹೇಗಿರುತ್ತೆ ಹೋರಾಟ? ಈಗ ಬಿಜೆಪಿ ಸರ್ಕಾರ ನೀತಿ ಏನಪ್ಪಾ ಅಂತಂತಂದ್ರೆ ಅವ್ರು ಏನೇ ಹಗರಣ ಮಾಡಿದ್ರು, ಎಷ್ಟೇ ತಪ್ಪು ಮಾಡಿದ್ರು ಕೂಡ ಯಾವುದೇ ಕಾರಣಕ್ಕೂ ಇಸಿ ಎಲೆಕ್ಷನ್ ಕಮಿಷನ್ ಬೇರೆ ಸಂಸ್ಥೆಗಳನ್ನು ಉಪಯೋಗಿಸ್ಕೊಂಡು ಜನಕ್ಕೆ ನಮ್ಗೆ ಲೆಕ್ಕ ಇಲ್ಲ ಅನ್ನೋ ರೀತಿ ನಡ್ಕೊಳ್ತಾ ಇದ್ರು. ಬಹಳ ಅಧಿಕಾರದ ಅಹಂಕಾರದಲ್ಲಿ ಮೆರಿತಾ ಇದ್ರು. ಆದ್ರೆ ಈಗ ಅವ್ರಿಗೆ ಪಾಪ ಯುವಜನತೆ ಪ್ರತಿರೋಧ ತೋರಿಸಿ ಕೊನೆಗೂ ಅವರಿಂದ ರಾಜೀನಾಮೆ ಕೊಡ್ಸೋಂಗ್ ಮಾಡಿದೆ. ಒಂದು ಜವಾಬ್ದಾರಿತನ ಅವ್ರಿಗೆ ಬರೋ ರೀತಿ ಮಾಡಿದೆ. ಬಟ್ ಇದೇ ರೀತಿ ಅದು ಅವ್ರಿಗೆ ಎಚ್ಚರಿಕೆ. ಮುಂದೆ ಇದೇ ರೀತಿ ಅವರು ತಪ್ಪುಗಳನ್ನ ಮಾಡ್ತಿದ್ರು ಕೂಡ ಮಂತ್ರಿಗಳಿಗೆ ಅವರು ಬೆಂಬಲ ಕೊಡ್ತಾ ಇದ್ರೆ ಜನ ಸುಮ್ಮನೆ ಇರೋದಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕರ್ನಾಟಕದ ಕೆಪಿಎಸ್ಸಿಲೂ ಕೂಡ ಬಹಳಷ್ಟು ಹಗರಣಗಳಾಗಿದೆ, ಅದ್ರ ಬಗ್ಗೆನೂ ಕೂಡ ತನಿಖೆಗಳಾಗಬೇಕು. ಕೆಪಿಎಸ್ಸಿಲೂ ಕೂಡ ತೊಂದರೆ ಇದಾಗಿದೆ. ಬಟ್ ಕೆಪಿಎಸ್ಸಿ ಅಧ್ಯಕ್ಷನ ಮಾಡಿದ ಯಾರು ಬಿಜೆಪಿ ಪಕ್ಷ, ನಮ್ಮ ಪಕ್ಷದವ್ರು ಮಾಡೂ ಇಲ್ಲ. ಈಗ ಕೆಪಿಎಸ್ಸಿ ಅಧ್ಯಕ್ಷನ ತೆಗೆಯೋಕ್ಕೂ ಕೂಡ ನಮ್ಮ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ಆದರೂ ಈ ರಾಜ್ಯಪಾಲರು ಅವರೇ ಈಗ ಅದನ್ನ ಅವ್ರು ಏನು ತಪ್ಪು ಮಾಡಿದ್ದಾರೆ ಜಾತಿ ಪ್ರಮಾಣ ಕೊಡೋದ್ರೊಳಗೆ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಕೊಡೋದ್ರೊಳಗೆ, ಅದನ್ನ ಗಮನಿಸ್ಕೊಂಡು ಈಗ ಅವ್ರನ್ನ ಅಮಾನತ್ ಮಾಡಿದ್ದಾರೆ. ನಮ್ಮ ಕ್ಯಾಬಿನೆಟ್ ಕೂಡ ಅದಕ್ಕೆ ಅನುಮೋದನೆ ಕೊಡಿಸಿದೆ. ಬಟ್ ಆದ್ರೂ ಕೂಡ ಅಂತಹ ಒಬ್ಬ ಭ್ರಷ್ಟ ಕೆಪಿಸಿ ಅಧ್ಯಕ್ಷನ ಇವಾಗ ಅವ್ರನ್ನ ಕಾಯ್ದೆ ಕೊಟ್ಟಿರೋದು ಯಾರು? ಇದೇ ಬಿಜೆಪಿ ಮತ್ತೆ RSS ಅವರ ಲಾಯರೇ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಿರೋದು. ಸೊ ಹಾಗಾಗಿ ಒಂದ್ ಕಡೆ ಕೆಪಿಎಸ್ಸಿ ಭ್ರಷ್ಟಾಚಾರ ನಿಲ್ಲಿಸಿ ಅಂತ ಹೇಳ್ತಾರೆ, ಆದ್ರೆ ಅಂತ ಭ್ರಷ್ಟನ ರಕ್ಷಣೆಗೆ ಅವರೇ ಮುಂದಾಗ್ತಾರೆ. ಸೊ ಇದು ಬಿಜೆಪಿಯ ಹಿಪೋಕ್ರೆಸಿನ ತೋರಿಸುತ್ತೆ. ಹೌದು, ಮೊದಲನೇ ವಾರ ಚೆನ್ನಾಗಾಯ್ತು. ಬಟ್ ಎರಡನೇ ವಾರ ಸ್ವಲ್ಪ ವೆಹಿಕಲ್ಸ್ಗಳು ಜಾಸ್ತಿ ಬಂದ್ಬಿಟ್ಟು ಮತ್ತೆ ಅವ್ರನ್ನ ಬೆಟ್ಟದ ಮೇಲೂ ಕೂಡ ಕೆಲವು ಒತ್ತಡಗಳಿಗೆ ಮಾಡೋದು ಆಡಳಿತ ಬಿಟ್ಟು ಬಿಟ್ಟಿದೆ. ಅದರಿಂದ ಸ್ವಲ್ಪ ತೊಂದರೆ ಆಗಿದೆ ಜನತೆಗೆ. ಬಟ್ ಆದ್ರೆ ಮತ್ತೆ ಬರೋ ವಾರಗಳಲ್ಲಿ ಆ ರೀತಿ ತೊಂದರೆ ಆಗದವ್ರಿಗೆ ಖಂಡಿತ ನೋಡ್ತೀವಿ. ಸಮಸ್ಯೆ ಇದೆ. ಈಗ ರೈತರಿಗೆ ದುಡ್ಡು ಕಟ್ತಾ ಇಲ್ಲ ಅಂತೇಳಿ ನೋಟಿಸ್ಗಳು ಕೊಡ್ತಾ ಇದ್ದಾರೆ. ಈಗಾಗಲೇ ನಾವು ಈ ಸಣ್ಣ ಫೈನಾನ್ಷಿಯಲ್ ಸಂಸ್ಥೆಗಳಿಂದ ಏನು ಸಾಲ ತಗೊಂಡಿರ್ತಾರೆ ಅವರು ರೈತನ ಪೀಡಿಸಬಾರ್ದು ಅಂತ ಹೇಳಿ ನಾವು ಕಾನೂನು ತೆಗೆದುಕೊಂಡಿದ್ದೀವಿ. ಸೊ ಆ ಕಾನೂನು ತಂದಿದ್ದೇವೆ. ಆ ಕಾನೂನು ಮೂಲಕ ಯಾರು ಈ ರೀತಿ ಪೀಡಿಸಿರ್ತಾರೆ ರೈತರಿಗೆ ಅವ್ರಿಗೆ ಕ್ರಮ ಜರುಗಿಸುವಂತ ಕೆಲಸ ಮಾಡ್ತೀವಿ. ಯಾವುದೇ ರೈತ ಅನ್ನೆಸೆಸರಿ ಆಗಿ ಹರಾಸ್ಮೆಂಟ್ಗೆ ಒಳಗಾಗಬಾರ್ದು. ಖಂಡಿತ ಇದನ್ನ ಸರ್ಕಾರ ಗಮನಕ್ಕೆ ತಂದು ನಾನು ಇನ್ನು ಚುನಾವಣೆ ನಿಲ್ಲೋದಿಲ್ಲ, ಚುನಾವಣೆ ರಾಜಕಾರಣ ಬಹಳ ಕಲುಷಿತ ಆಗಿದೆ, ಕನ್ವಿನ್ಸ್ ಮಾಡ್ತಿದ್ದಾರೆ. ಇಲ್ಲ, ಮೊದಲಿಂದನೂ ಕೂಡ ತಂದೆಯವರು ಅದನ್ನೇ ಹೇಳಿದ್ರು. ಅವ್ರು ಮುಖ್ಯಮಂತ್ರಿಗಳಾಗಿದ್ದಾಗಲೂ ಅದೇ ಹೇಳ್ತಾ ಇದ್ರು 2028 ಚುನಾವಣೆಯಲ್ಲಿ ನಾನು ನಿಲ್ಲೋದಿಲ್ಲ ಅಂತ. ಸೊ ಹಾಗಾಗಿ ಮೊದಲೇ ಅವ್ರು ತೀರ್ಮಾನ ಮಾಡಿದ್ದಾರೆ. ಅವ್ರ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಡಬೇಕು. ಅಭಿಮಾನಿಗಳಿಗೆ ನಿಲ್ಲಬೇಕು ಅನ್ನುವಂಥ ಪ್ರೆಷರ್ ಕೂಡ ಇದೆ. ಇಲ್ಲ, ಅವರು ಸಕ್ರಿಯ ರಾಜಕಾರಣದಲ್ಲಂತೂ ಇದ್ದೇ ಇರ್ತಾರೆ. ಚುನಾವಣಾ ರಾಜಕೀಯ ಬಿಟ್ಟರು ಕೂಡ ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಯಾರು ಶೋಷಿತ ವರ್ಗದವ್ರು ಇರ್ತಾರೆ, ಯಾರು ವಲ್ನರಬಲ್ ಇರ್ತಾರೆ ಅಂಥವ್ರ ಪರವಾಗಿ ದನಿ ಎತ್ತುವಂಥ ಕೆಲಸ ಮಾಡ್ಕೊಂಡೇ ಬರ್ತಾರೆ. ಸೊ ಹಾಗಾಗಿ ಅವ್ರು ಚುನಾವಣೆಯಲ್ಲಿ ಇಲ್ಲದೆ ಹೋದ್ರು ಕೂಡ ಅವ್ರ ಪರವಾಗಿ ಈಗ ತಂದೆಯವರು ಒಂದ್ಸರಿ ತೀರ್ಮಾನ ತಗೊಂಡ್ರೆ ಗಟ್ಟಿಯಾಗಿ ಯಾರು ಕೂಡ ಅದನ್ನ ಬದಲಾಯಿಸೋದಕ್ಕಾಗೋದಿಲ್ಲ. ಸೊ ಮತ್ತೆ ನಾನು ಕೂಡ ಒಬ್ಬ ಮಗ ಆಗಿ ತಂದೆಯವರು 80 ವರ್ಷ ಹತ್ರ ಬಂದಾಗ ಅವರು ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡ್ಲಿ, ಮತ್ತೆ ತಮ್ಮ ಕೆಲಸ ಮಾಡದೇ ಇರಲಿ ನನಗೂ ಇರುತ್ತೆ. ಸೊ ಹಾಗಾಗಿ ನಾನು ಕೂಡ ಈಗಾಗಲೇ ಸಾಯಂಕಾಲಕ್ಕೆ ಹೈಕಮಾಂಡ್ ಅವ್ರು ಕರೆದಿದ್ದಾರೆ ಎಲ್ಲ ಲೀಡರ್ಗಳನ್ನ. ಮುಖ್ಯಮಂತ್ರಿ ಅದಾಗಿ ಎಲ್ಲ ವರಿಷ್ಠರು ಕೂಡ ಹೋಗ್ತಾರೆ, ತಂದೆಯವರು ಕೂಡ ಹೋಗ್ತಾ ಇದ್ದಾರೆ. ಸೊ ಅವರು ಚರ್ಚೆ ಮಾಡಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಆದಷ್ಟು ಬೇಗ ಮಾಡ್ತಾರೆ. ಬಹುಶಃ ಈ ವಾರದೊಳಗೆ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ. ಅಫ್ಕೋರ್ಸ್ ಎಷ್ಟೊಂದು ಜನದ ಹೆಸರಿದೆ. ನಮ್ಮ ಮೈಸೂರಲ್ಲೂ ಕೂಡ ದೊಡ್ಡ ಲೀಡರ್ಗಳಿದ್ದಾರೆ. ಸೊ ಅವರು ಕೂಡ ಮಂತ್ರಿಗಳಾಗುವಂಥ ಸಂಭಾವನೀಯತೆ ಇರುತ್ತೆ. ಸೊ ನೋಡ್ಬೇಕು ಏನು ತೀರ್ಮಾನ ಆಗುತ್ತೆ. ಅಫ್ಕೋರ್ಸ್ ಸ್ವಲ್ಪ ಡ್ರಗ್ ಮೆನೆಸ್ ಅಂತ ಮೈಸೂರಿರೋದಂತೂ ನಿಜ, ಅದನ್ನ ಯಾರು ಅಲ್ಲಗೆಳೆಯೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ನಮ್ಮ ಸರ್ಕಾರ ಆ ಡ್ರಗ್ ಮೆನೆಸನ್ನ ಕಂಟ್ರೋಲ್ ಮಾಡೋದಕ್ಕೆ ಏನು ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನಗಳನ್ನು ಮಾಡಿದ್ವಿ. ಇವತ್ತು ಕೂಡ ಒಂದು ಜಾಗೃತಿ ಅಭಿಯಾನ, ಡ್ರಗ್ ಮಾದಕ ವ್ಯಸನದ ಬಗ್ಗೆ ಒಂದು ಜಾಗೃತಿ ಅಭಿಯಾನ ಮಾಡಬೇಕು ಅಂತಲೇ ಈ ಕಾರ್ಯಕ್ರಮ ಮಾಡ್ತಿದ್ದೆ. ನಾನು ಕೂಡ ಆ ಕಾರ್ಯಕ್ರಮಕ್ಕೆ ಬಂದಿದ್ದೆ. ಕಂಬಳ ಇನ್ನೂ ಪೂರ್ತಿ ತೀರ್ಮಾನ ಮುಖ್ಯಮಂತ್ರಿಗಳು ಹೇಳಿಲ್ಲ, ಬಟ್ ಸಿದ್ಧತೆ ಮಾಡ್ಕೊಳ್ತಿದ್ದೀವಿ. ಸಿಎಂ ಅವ್ರು ಸಿಗ್ನಲ್ ಕೊಟ್ಟರೆ ಕಂಬಳ ಕೂಡ ನಡೆಯುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.